ಮೊಲಕ್ ಓವರ್ ಕಾನ್ಫಿಡೆನ್ಸ್, ಮಧ್ಯದಲ್ಲಿ ಮಲಗ್ಬಿಡುತ್ತೆ. ಆಮೇಲೆ ಕ್ರಾಸ್ ಮಾಡಿ ಇನ್ನೇನ್ ರೇಸ್ ವಿನ್ ಮಾಡಬೇಕು, ಮೊಲಕ್ಕೆ ಎಷ್ಟರಾಗ್ಬಿಡುತ್ತೆ. ಆಮೇಲೆ ರೇಸ್ ಮಾಡಿ ಮೊಲ ಗೆದ್ಬಿಡುತ್ತೆ. ಆಕ್ಚುಲಾಗಿ ಈ ಸ್ಟೋರಿಲಿ ಮೊಲಕ್ಕೆ ಹೆಂಗೆ ಎಚ್ಚರಾಗುತ್ತೆ? ನಾನು 3 ಎಣಿಸ್ತೀನಿ, ಅಷ್ಟ್ರಲ್ಲಿ ಉತ್ತರ ಹೇಳಿದ್ರೆ నేను ಬಿಟ್ಬಿಡ್ತೀನಿ. 1 2 ಅಯ್ಯೋ ಪಾಪ, ಆಕ್ಚುಲಾಗಿ ಉತ್ತರ ಹೇಳಿ ಸಾಯಿಸ್ಬೋದಾಗಿತ್ತು. ಆದ್ರೆ ಉತ್ತರ ಕೇಳಕ್ಕಾಗದೆ ಆತ್ಮ ಅತೃಪ್ತವಾಗಿ ಸಾಗಿತ್ತಲ್ಲ, ಅದೇ ನಂಗೆ ತುಂಬಾ ಕಿಕ್ಕು. ಆಫೀಸರ್, ನಾನು ಅನ್ಕೋತೀನಿ ಯಾರಾದ್ರೂ ನನ್ನ ಪ್ರಶ್ನೆಗೆ ಉತ್ತರ ಹೇಳ್ಬೋದಾ ಅಂತ. ಚಾನ್ಸೇ ಇಲ್ಲ. ಯಾಕಂದ್ರೆ ನಾ ಹೇಳೋ ಕತ್ತೆಲೆ ಆಮೆ ಯಾವತ್ತೂ ಗೆದ್ದಿದ್ದೇ ಇಲ್ಲ. ಇದು ಇಷ್ಟಕ್ಕೆ ಮುಗೀತು ಅಂತ ಅನ್ಕೋಬೇಡ. ನಿಮ್ಮನ್ನೆಲ್ಲ ಇಲ್ಲೇ ಸಾಯಿಸ್ಬೋದಾಗಿತ್ತು, ಆದ್ರೆ ಸಾಯಿಸಲ್ಲ. ಯಾಕಂದ್ರೆ ಜೀವನ ಪೂರ್ತಿ ಫೀಸ್ ಕೊಟ್ಟರು ಕಲಿಯಕ್ಕಾಗದಿರೋ ಪಾಠನ ಇವತ್ತು ನಾನು ನಿಮಗೆ ಕಲಿಸ್ತಾ ಇದ್ದೀನಿ. ಒಬ್ಬ ವ್ಯಕ್ತಿನ ಹಿಡಿಯೋಕ್ಕೂ ಮುಂಚೆ ಅವನ ಹೆಸರು ಮಾತ್ರ ಅಲ್ಲ, ಅವನ ಚರಿತ್ರೆನೂ ಚೆನ್ನಾಗಿ ತಿಳ್ಕೋಬೇಕು. ಯಾವ ಭಿಕ್ಷೆ ಇಸ್ಕೊಂಡ್ರು ಅದು ಅವಮಾನ ಅಲ್ಲ, ಆದರೆ ಪ್ರಾಣ ಭಿಕ್ಷೆ ಇಸ್ಕೊಂಡು ಬದುಕಿದ್ರೆ ಅವನ್ ಸಾಯ ತನಕ ಅದು ಅವಮಾನ. ನಿಮ್ಮನ್ನೆಲ್ಲ ಬಿಡ್ತಾ ಇದ್ದೀನಿ, ಹೋಗಿ ಬದುಕೊಳ್ಳಿ. ನಿಮ್ಮ ಪ್ರತಿ ಬರ್ತ್ಡೇಗೂ ನನ್ನ ಫೋಟೋ ಕೈ ಮುಗಿರಿ. ಬೇಡಕ್ಕೂ ಮುಂಚೆನೇ ವರ ಕೊಟ್ಟಿದ್ದೀನಿ. ಒಬ್ಬ ರೌಡಿ ಹತ್ರ ಪ್ರಾಣ ಭಿಕ್ಷೆ ತಗೊಂಡು ಬದುಕೋ ಬದಲು ಅವನ್ನ ಸಾಯಿಸಿ ನಾವು ಸತ್ತು ಹುತಾತ್ಮರಾಗೋದು ಎಷ್ಟೋ ಒಳ್ಳೇದು. ಯಾರಿಗಾದ್ರೂ ಬದುಕೋ ಆಸೆ ಇದ್ರೆ ಇಲ್ಲೇ ಇರಿ, ನನ್ ಜೊತೆ ಬರ್ತೀನಿ ಅನ್ನೋರು ಗಾಡಿ ಹತ್ತಿ ಹತ್ರ. ಫೈನಲಿ ವಿ ಡಿಸೈಡೆಡ್ ಅ ಸುಯಿಸೈಡ್ ಮಷಿನ್. ದಳವಾಯಿನ ಹೇಗಾದ್ರೂ ಮಾಡಿ ಸಾಯಿಸಲೇಬೇಕು ಅಂತ ತೀರ್ಮಾನ ಮಾಡಿ ವಾಪಸ್ ಹೊರಟ್ವಿ. ನಾವು ತಂದಿದ್ದ ಗ್ರೆನೇಡ್ಗಳನ್ನ ತೆಗೆದಿಟ್ಕೊಂಡು ರೆಡಿಯಾಗಿದ್ವಿ. ಇನ್ನೇನು ನಮ್ಮ ವ್ಯಾನ್ ಅವನ ಕಾರಿ ಉರಿಬೇಕು ಅನ್ನಷ್ಟರಲ್ಲಿ ನನ್ನನ್ನು ಉಳಿಸೋದಕ್ಕೆ ನಮ್ಮ ಆಫೀಸರ್ಸ್ ನನ್ನೊಬ್ಬನ ಹೊರಗಡೆ ತಳ್ಳಿ ಅವರೆಲ್ಲ ಪ್ರಾಣ ಕಳ್ಕೊಂಡ್ರು. ಕೊನೆಗೂ ಅಂಥ ಒಬ್ಬ ರಾಕ್ಷಸನ ಸಾಯಿಸೋದಕ್ಕಾಗಿ ನಮ್ಮ 45 ಜನ ಆಫೀಸರ್ಸು ಪ್ರಾಣ ತ್ಯಾಗ ಮಾಡಿದ್ರು. ಅಂಥ ಒಬ್ಬ ರಾಕ್ಷಸ ಮತ್ತೆ ಬಂದಿದ್ದಾನೆ ಅಂತಂದ್ರೆ ಭಯ ಆಗ್ತಾ ಇರುತ್ತಾ? ಸರ್, ನಿಮ್ ಕಣ್ಣೆದುರಿಗೆ ಸತೋದ ಅಂತ